ATMಗೆ ಹೋಗಿದ್ದೀರಾ ಯಾವತ್ತಾದ್ರೂ? ಹೋಗಿದ್ದೀನಿ. ನಿಮ್ದೇ ಕಾರ್ಡ್ ಇದೆಯಾ ಇಲ್ಲ ಬೇರೆಯವ್ರ ಕಾರ್ಡ್ ಕದ್ಕೊಂಡು ಹೋಗೋದಾಗಿಲ್ಲ? ಮನೆಯವ್ರದ್ದು ತಗೊಂಡು ಹೋಗ್ತೀನಿ. ಮನೆಯವ್ರದನ್ನ ಕದ್ಕೊಂಡು ಹೋಗ್ತಾರೆ. ಮನೆಯವ್ರ ATM ಇಟ್ಟಿರ್ತಾರಲ್ಲ ಔಸ್ಕೊಂಡು ಮೆತ್ತಗೆ ಅದನ್ನ ಕದ್ಕೊಂಡು ಹೋಗ್ಬಿಡೋದು. ಏನ್ ಕೇಳಲ್ವಾ ಮನೇಲಿ? ಏನ್ ಕೇಳಲ್ಲ. ಕೇಳ್ತಾರೆ, ಗೊತ್ತಾದ್ರೆ ಕೇಳ್ತಾರೆ, ಗೊತ್ತಾಗಿಲ್ಲ ಅಂದ್ರೆ ಸುಮ್ಮನೆ ಇರ್ತಾರೆ. ಗೊತ್ತಾದ್ರೆ ಮಾತ್ರ ಕೇಳ್ತಾರೆ. ಇವರು ಗೊತ್ತಿಲ್ದಂಗೆ ಎತ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. ATM ನೀವು ತಗೊಂಡೋಗಿ ATM ಬ್ಯಾಂಕ್ ATM ಒಳಗೆ ಹಾಕಿ ದುಡ್ಡು ತೆಗೆದಾಗ ಡೂಪ್ಲಿಕೇಟ್ 1000 ರೂಪಾಯಿ ನೋಟ್ ಬಂದ್ಬಿಟ್ರೆ ಏನ್ ಮಾಡ್ತೀರಾ? ನಮ್ಗೆ ಗೊತ್ತಾಗೋದೇ ಇಲ್ವಲ್ಲ ಡೂಪ್ಲಿಕೇಟ್ ಅಂತ. ಆರಾಮಾಗಿ ಯಾರಿಗೋ ಬೇಗ ಕೊಡ್ತೀವಿ. ಇವ್ರಿಗೆ ಗೊತ್ತಾದ್ರೆ ತಾನೇ ಅದು ಡೂಪ್ಲಿಕೇಟ್ ಅಂತ ಗೊತ್ತಾಗೋದು. ನಿಮ್ಗೆ ಗೊತ್ತಾಗ್ಬಿಡ್ತಪ್ಪ ಡೂಪ್ಲಿಕೇಟ್ ಅಂತ. ನಮಗೆ ಬ್ಯಾಂಕ್ ಅವ್ರು ನಮಗೆ ಹೆಂಗ್ ಯಾಮಾರಿಸಿದ್ರು ಅದೇ ತರ ನಾವು ಯಾರಿಗಾದ್ರೂ ಯಾಮಾರಿಸೋದು ಅಷ್ಟೇ. ಬ್ಯಾಂಕ್ ಅವ್ರು ಇವ್ರಿಗೆ ಯಾವ ತರ ಯಾಮಾರಿಸಿದ್ರು ಅದೇ ರೀತಿ ಇವ್ರಿಗೋಗಿ ಇವರು ಬೇರೆಯವ್ರಿಗೆ ಹೋಗಿ ಯಾಮಾರಿಸ್ತಾರೆ. ಯಾವ ತರ ಯಾಮಾರಿಸ್ತಾರೆ? ಕಾಸು ಕೊಟ್ಬಿಟ್ಟು ಚೇಂಜ್ ಇಸ್ಕೊಂಬೋದು, ಏನೋ ಅವಶ್ಯಕತೆ ಇರೋದು ಇಸ್ಕೊಂಬರೋದು. ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಬಿಟ್ರೆ ಅಲ್ಲ ಅವ್ರಿಗೆ ಕೊಟ್ಬಿಡೋದು. ಪೊಲೀಸವ್ರಿಗೆ ಮಾಮೂಲಿ ಕೊಟ್ಬಿಡೋದು ಆ ಕೋಟಾ ನೋಟ್ನ. ಅವಾಗ ಏನ್ ಮಾಡ್ತಾರೆ ಹೇಳಿ ಅವರು? ಈ ತರದೊಂದು ಕೋಲ್ ತಗೊಂಡು ಕ್ಲೀನಾಗಿ ಖಾರದ ಪುಡಿ ಹಾಕ್ಬಿಟ್ಟು ಅದೇನಕ್ ಮಾಡ್ತಾರ ಅದಲ್ಲ ಮಾಡಿದೀವಿ. ಹಿಂಗೆ ಕೋಟಾ ನೋಟ್ ತಗೊಂಡೋಗಿ ಅವ್ರಿಗೆ ಕೊಟ್ರೆ ಬಿಡ್ತಾರ ಅವರು. ಅವ್ರಿಗೆ ಏನಕ್ಕೆ ಅವಶ್ಯಕತೆ ಅದು ಕೊಡ್ತೀವಿ. ಮಾಮೂಲಾಗಿ ತಗೊಳಕ್ ಏನಿದೆ ತಗೊಬೇಕು ಅದಲ್ಲ. ಡೂಪ್ಲಿಕೇಟ್ನೇ ಅವ್ರಿಗೆಲ್ಲ ಅಷ್ಟು ಸೆನ್ಸ್ ಇಲ್ಲ, ಅವ್ರೆಲ್ಲ ಕಂಡಿಡಿಯಲ್ಲ. ನೀವೇ ಸೆನ್ಸ್ ಇರೋರು. ಇಲ್ಲ, ನಿಮ್ಗೆ ಗೊತ್ತಾಗಿಲ್ಲ ಕೋಟಾ ನೋಟ್ ಯಾವ್ದು ನಿಜಾನೇ. ಪೊಲೀಸ್ಗೆ ಯಾಮಾರಿಸೋಣ ಅಂತ ಪ್ಲಾನ್ ಹಾಕೊಂಡಿದ್ದೀರಾ. ನೋಡ್ಕೊಳ್ಳಿಪ್ಪ ಯಾರಾದ್ರೂ ಪೊಲೀಸರು ಇವ್ರ ಮುಖನ ಬಂದಾಗ ನೋಟ್ ಗಿಟ್ ಕೊಟ್ಟಾಗ ಹುಷಾರು. ATM ನೋಡಿದ್ರಲ್ಲ? ಡೌಟಲ್ಲಿ ಹೇಳ್ತಿದ್ದೀರಾ? ನೋಡಿದಾರೆ. ATM ಅಲ್ಲಿ ದುಡ್ಡು ತಗೊಂಡಾಗ ಸಡನ್ ಆಗಿ ಒಂದು 1000 ರೂಪಾಯಿ ನೋಟ್ ಡೂಪ್ಲಿಕೇಟ್ ಬಂದ್ಬಿಡ್ತಪ್ಪ. ಆಗ ನೀವೇನ್ ಮಾಡ್ತೀರಾ? ಇದುವರೆಗೂ ಬಂದಿಲ್ಲ. ಆತರ ಬರೋದು ಇಲ್ಲ. ಅಕಸ್ಮಾತ್ ಬಂದ್ರೆ ನಾನು ತೆಗ್ದಾಗ ಇದುವರೆಗೂ ಬಂದಿಲ್ಲ. ಅಕಸ್ಮಾತ್ ಬಂದಾಗ ಯೋಚನೆ ಮಾಡೋಣ. ಅಲ್ಲ, ಅಕಸ್ಮಾತ್ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಆಗೇನ್ ಮಾಡ್ತೀರಾ? ತಗೊಂಡೋಗ ಬ್ಯಾಂಕ್ ಕಂಪ್ಲೇಂಟ್ ಮಾಡ್ತೀನಿ. ಅವ್ರು ನಮ್ದು ಅಲ್ವೇ ಅಲ್ಲ ಅನ್ಬಿಡ್ತಾರಪ್ಪ. ಅದೇ ನಮ್ದಲ್ಲ ಅಂತಾರೆ. ಇವಾಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ATM ಅಲ್ಲಿ ತಗೊಂತೀನಿ. ಆ ಬ್ಯಾಂಕ್ ಹೋಗೋದ್ರೆ ಅವರೇ ತಾನೇ ಹಾಕಿರೋದು. ಅವ್ರ ಹತ್ರನೇ ಕಂಪ್ಲೇಂಟ್ ಕೊಡ್ತೀವಿ. ಅಲ್ಲ, ನೀವು ತಗೊಂಡು ಹೋಗ್ಬೇಕಾದ್ರೆ ನೀವು ಬೇರೆ ತಗೊಂಡೋಗಿ ಸೇರಿಸ್ಕೊಂಡು ತಗೊಂಡೋಗಿರ್ಬೋದಲ್ಲ? ಇಲ್ಲ, ಅದಕ್ಕೆ ಮುಂಚೆ ಹೋಗೋಗ್ಲೇ ನಾನು ಕ್ಯಾಮರಾ ಮುಂದೆ ತೋರಿಸ್ಬಿಡ್ತೀನಿ ಈ ತರ ಕೋಟಾ ನೋಟ್ ಬಂದಿದೆ ಅಂತ. ಆಮೇಲೆ ವಾಚ್ಮ್ಯಾನ್ ಇರ್ತಾನಲ್ಲ ಅವ್ರ ಹತ್ರ ನೋಡಿ ಕೋಟಾ ನೋಟ್ ಬಂದಿದೆ ಅಂತ ಅವ್ರ ಕೈಯಿಂದ ಫೋನ್ ಮಾಡ್ತೀನಿ. ಅವ್ರನ್ನೇ ಕರ್ಕೊಂಡು ಫುಲ್ ಕ್ಯಾಮ್ರಾಗೆಲ್ಲ ತೋರಿಸ್ಬಿಟ್ಟಿದ್ದು ಕೋಟಾ ನೋಟು ಅಂತ ಅಲ್ಲಿ ತೋರಿಸ್ಕೊಂಡು ಆ ವಾಚ್ಮ್ಯಾನ್ ತೋರಿಸ್ಕೊಂಡು ಅಲ್ಲಿ ಹೋಗೋ ಬರೋರ್ಗೆಲ್ಲ ತೋರಿಸ್ಕೊಂಡು ಬ್ಯಾಂಕ್ ಒಳಗೆ ಹೋಗ್ಬಿಟ್ಟು ಅಲ್ಲಿ ನೋಡಿ ಈ ತರ ಕೋಟಾ ನೋಟ್ ಬಂದಿದೆ ಅಂತ ತೋರಿಸ್ತಾರೆ. ಅವರು ವಾಪಸ್ ಕೊಡ್ತಾರೆ. ಕೊಡ್ಲೇಬೇಕು. ಅವ್ರು ಬಿಡಲ್ಲ. ಇಲ್ಲ ಅಂದ್ರೆ ಅವ್ರದೇ ಬ್ಯಾಂಕು. ನಮ್ದಲ್ಲ ಬ್ಯಾಂಕ್, ಅವ್ರದಲ್ಲ ಬ್ಯಾಂಕ್ ಅವ್ರದೇ. ಕೊಡ್ತಾರೆ ಕೋಟಾ ನೋಟು ಅಂತ ಕೊಡ್ತಾರೆ. ಪ್ರಪಂಚದಲ್ಲಿ ಮೊಬೈಲು, ಕಂಪ್ಯೂಟರ್, ಇಂಟರ್ನೆಟ್ ಇಲ್ದೆ ಹೋಗಿದ್ರೆ ಏನಾಗ್ತಿತ್ತು? ಮನುಷ್ಯರೆಲ್ಲ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಬೇರೆ ಗ್ರಹದವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿತ್ತು. ಗ್ರಹದಿಂದ ಕರ್ಸ್ಬೋದಾಯ್ತು ಬೇರೆಯವ್ರನ್ನ. ಯಾರನ್ನ? ನಿಮ್ ಚಿಕ್ಕಪ್ಪನ ಮಕ್ಳನ್ನ ಶುದ್ರ ಗ್ರಹದಿಂದ ಕರ್ಸ್ಬೋದಾಗಿತ್ತು ಇವ್ರ ಚಿಕ್ಕಪ್ಪನ ಮಕ್ಳನ್ನ. ಊರಲ್ಲಿರೋರು ಇವ್ರಲ್ಲಿರೋರು ಮಾತಾಡಕ್ ಆಯ್ತಿರ್ಲಿಲ್ಲ. ಆಮೇಲೆ ಇಮೇಲು ಮೆಸೇಜ್ ಯಾವ್ದು ಆಗ್ತಿರ್ಲಿಲ್ಲ. ಶಾಪಿಂಗು ಯಾವ್ದು ಆಗ್ತಿರ್ಲಿಲ್ಲ. ಈ ಪ್ರಪಂಚದಲ್ಲಿ ಮೊಬೈಲು, ಇಂಟರ್ನೆಟ್ ಇಲ್ದೆ ಹೋಗಿದ್ರೆ ಏನಾಗ್ತಿತ್ತು? ಪತ್ರ ಬರೆದು ಕಳಿಸ್ತಿದ್ವಿ. ಪತ್ರ ಬರೆದು ಕಳಿಸ್ತಿದ್ವಿ. ಯಾರಿಗೆ? ಹುಡುಗರಿಗೆ, ಹುಡುಗರು ಫ್ರೆಂಡ್ಸ್ಗಳಿಗೆ. ನಿಮ್ ಫ್ರೆಂಡ್ಸ್ಗಳಿಗಲ್ಲ? ನಮ್ ಫ್ರೆಂಡ್ಸ್ಗೆ. ಇವ್ರ ಫ್ರೆಂಡ್ಸ್ಗಳಿಗೆ ಪತ್ರ ಬರೆದು ಕಳ್ಸೋರು ಇವರು. ಅದು ಹೋಗಕ್ಕೆ ಎಷ್ಟು ದಿನ ಆಗ್ತಿತ್ತು? ಒಂದ್ 2-3 ದಿವಸ. 2-3 ದಿನ ಆಗೋದು. ಬಹಳ ಕಷ್ಟ ಆಗ್ತಿರ್ಲಿಲ್ವಾ? ಕಷ್ಟ ಆಯ್ತಿತ್ತು. ಹುಡುಗಿರ್ಗೆ ಏನಾರು ಕಳ್ಸ್ಬೇಕು ಅಂದಿದ್ರೆ? ಹುಡುಗಿರಿಗೆ ಕಳಿಸ್ತಿರ್ಲಿಲ್ಲ, ಅವರೇ ಕಳಿಸ್ತಾರೆ ನಮ್ಗೆ. ಅವರೇ ನಿಮ್ಗೆ ಎಷ್ಟು ಕಳ್ಸೋರು ಇದುವರೆಗೂ? ಒಂದು ಕಳಿಸಿಲ್ಲ, ಇನ್ನು ಮುಂದೆ ಕಳಿಸ್ಬೋದು ಅಂತ. ಒಂದು ಕಳ್ಸಿಲ್ಲ ಇದುವರೆಗೂ, ಇನ್ನು ಮುಂದಕ್ಕೆ ಕಳಿಸ್ಬೋದೇನೋ ಅಂತ ಆಸೆಯಲ್ಲಿದ್ದಾರೆ. ಯಾವತ್ತಾದ್ರೂ ಫ್ರೆಂಡ್ ಬೈಕ್ ಇಸ್ಕೊಂಡೋಗಿದ್ದೀರಾ? ಬಹಳ ಖುಷಿಲಿ ಹೇಳ್ತೀರಾ? ಇಸ್ಕೊಂಡೋಗಿದ್ರೆ ಹ್ಞೂ ಅಂತ ಹೇಳಲೇಬೇಕು. ಅವ್ರ ಬೈಕ್ ಇದ್ದಿದ್ರೆ ಅಷ್ಟೊಂದು ಖುಷಿಯಾಗಿ ಹೇಳ್ತಿರ್ಲಿಲ್ಲ. ಯಾವಾಗ್ಲೂ ಇಸ್ಕೊಂಡು ಹೋಗೋದೇ ಅವ್ರ ಫ್ರೆಂಡ್ ಬೈಕು. ನನ್ ಬೈಕು ಒಂದೇ ಬೈಕ್ ಅಲ್ಲ. ಹಂಗೆ ಅದು ರಿಜಿಸ್ಟ್ರೇಷನ್ ನಿಮ್ಮ ಹೆಸರು ಮಾಡ್ಕೊಟ್ಟವ್ರ? ಅವನ ಹೆಸರಲ್ಲಿ ಮಾಡ್ಕೊಂಡ್ರೆ ನಮ್ ಫ್ರೆಂಡ್ಶಿಪ್ ಅಲ್ಲಿ ಇಬ್ಬರದು ಒಂದೇ ಆಗತ್ತದು. ಏನಾದ್ರೂ ಒಂದೇ ಅಂತಲ್ಲ, ನಾನ್ ಹೇಳ್ತಾರದ್ ಪರ್ಟಿಕ್ಯುಲರ್ ಆಗಿ ಬೈಕ್ ಒಂದೇ. ಏನಾದ್ರೂ ಒಂದೇ ಅಲ್ಲ ರೀ, ಬೈಕ್ ಮಾತ್ರ. ಬೈಕ್ ಮಾತ್ರ ಅವ್ರ ಫ್ರೆಂಡ್ ತಗೊಂಡ್ರು ಇವ್ರದೇ, ಇವ್ರು ತಗೊಂಡ್ರು ಅವ್ರ ಫ್ರೆಂಡ್ದೆ. ಅದಕ್ಕೆ ನೀವು ಫ್ರೆಂಡ್ ಬೈಕ್ ತಗೊಂಡು ಹೋದಾಗ ಯಾವತ್ತಾದ್ರೂ ಪೊಲೀಸ್ ಅವ್ರು ಹಿಡಿದ್ಬಿಟ್ಟು ಫೈನ್ ಹಾಕ್ಬಿಟ್ರೆ ಏನ್ ಮಾಡ್ತೀರಾ? ನಾವ್ ಇದುವರೆಗೂ ಸಿಕ್ಕಾಕೊಂಡಿಲ್ವಲ್ಲ ಪೊಲೀಸ್ ಹತ್ರ. ಇದುವರೆಗೂ ಸಿಕ್ಕಾಕೊಂಡಿಲ್ಲ ಪೊಲೀಸ್ ಹತ್ರ. ಯಾವ ತರ ಬಚಾವ್ ಆಯ್ತಾರ ನಮ್ಗೊಂಚೂರು ಹೇಳ್ಕೊಡಿ. ಆತರ ನನ್ಗೆ
ಪೊಸಿಷನ್ ಬಂದಿಲ್ಲ ಆ ತರ ಸಿಗಾಕೊಂಡಿರೋದು. ಅಕಸ್ಮಾತ್ ಯಾವಾಗಲೂ ಸಣ್ಣ ಪುಟ್ಟದ್ರೆ ಕಳ್ತನ ಮಾಡಿ ಸಿಗಾಕೊಂಡೆ ಅಂತ ಕೇಳ್ತಿಲ್ಲ. ಹೆಲ್ಮೆಟ್ ಇಲ್ದೇನೋ, ಲೈಸೆನ್ಸ್ ಇಲ್ದೇನೋ, ಇಲ್ಲ ಎಮಿಷನ್ ಟೆಸ್ಟ್ ಮಾಡಿಸ್ತೇನೋ, ಏನೋ ಒಂದ್ ಸಿಗಾಕೊಂಡ್ಬಿಟ್ರೆ ಆಗ ಏನ್ ಮಾಡ್ತೀರಾ? ಫ್ರೆಂಡ್ ಬೈಕ್ ಫೈನ್ ಕೊಟ್ಬಿಟ್ಟು ಬರ್ತೀವಿ. ಕಾಸು ಇಲ್ದೇ ಇದ್ರೆ ಬೈಕ್ ಕೊಟ್ಬಿಟ್ಟು ಬರ್ತಾರದೆ. ಬೈಕ್ ಎಲ್ಲ ಕೊಟ್ಟಿದ್ರೆ ಒಂದ್ ಸ್ವಲ್ಪ ಹೊತ್ತು ಹಂಗೆ ಪೊಲೀಸ್ ಅವ್ರಿಗೆ ಹೋಲ್ ಮಾಡ್ಬಿಟ್ಟು ಬಂದ್ಬಿಡೋದು. ಹಂಗೂ ಬಿಡ್ಲಿಲ್ಲ ಅಂದ್ರೆ ಫ್ರೆಂಡ್ ನ ಫೋನ್ ಮಾಡಿ ಕರ್ಸಿ ಕಾಸು ಕೊಟ್ಬಿಟ್ಟು ಬರೋದು. ಅವ್ರೇ ಬೈಕ್ ಕೊಟ್ಟವ್ರನ್ನೇ ಬೈಕ್ ಕೊಟ್ಟ ಫ್ರೆಂಡ್ನೇ ಇವ್ರು ಹೋಗಿ ಕರ್ಸಿ ಫೋನ್ ಮಾಡಿ ನಿನ್ ಬೈಕ್ ಸಿಗಾಕೊಂಬಿಟ್ಟೈತಮ್ಮ, ನನ್ಗೆ ಗೊತ್ತಿರ್ಲಿಲ್ಲ ಸಿಗಾಕೊಂಬಿಟ್ಟೈತೆ, ಬನ್ನಿ ಅಂದ್ಬಿಟ್ಟು ಅವ್ರ ಕೈಲೇ ದುಡ್ಡು ಕೊಡ್ಸಿ ಅವ್ರಿಗೆ ಕೊಂಡು ಹೋದ. ಅವ್ರ ಬೈಕ್ ಇಸ್ಕೊಂಬಂದು ಅವ್ರಿಗೆ ಫೈನ್ ಕೊಡಕ್ ಪ್ಲಾನ್ ಮಾಡ್ತಿದ್ರಲ್ಲ, ನೀವೇನಾರ ಅಡ್ಜಸ್ಟ್ ಮಾಡಿ ಕೊಡಕ್ಕಾಗಲ್ಲ. ಅದೇ ನಾನು ಹೇಳದ್ನಲ್ಲ, ನಾನು ಇದ್ದಾಗ ನನ್ ಕೈಲಿದ್ರೆ ನಾನು ಕೊಟ್ಬಿಟ್ಟು ಬರ್ತಾ ಇದ್ದೆ, ಇಲ್ಲ ಅಂದ್ರೆ ಫ್ರೆಂಡ್ ನ ಇವ್ರ ಕೈಲಿದ್ರೆ ಕೊಡ್ತಾರೆ. ಅಕಸ್ಮಾತ್ ಜಾಬ್ ಗೀಬ್ಲಿದ್ರೆ ತೆಗೆದು ಕೊಡಲ್ಲ. ಕೈಲಿ ಏನಾದ್ರು ದುಡ್ಡಿದ್ರೆ ಕೊಡ್ತಾರ ಅಷ್ಟೇ. ಯಾವತ್ತಾದ್ರೂ ಫ್ರೆಂಡ್ ಬೈಕ್ ನ ಇಸ್ಕೊಂಡು ಹೋಗಿದ್ದೀರಾ? ಇಸ್ಕೊಂಡಿದ್ದೀನಿ ಸರ್, ತುಂಬಾ ಸಲ ಇಸ್ಕೊಂಡು ಹೋಗಿದ್ದೀನಿ. ತುಂಬಾ ಸಲ ಇಸ್ಕೊಂಡು ಮಾರಿದ್ದೀರಾ? ಇಲ್ಲ ಮಾಡಿಲ್ಲ, ಸ್ಪೇರ್ ಪಾರ್ಟ್ಸ್ ಚೇಂಜ್ ಮಾಡಿದ್ದೀನಿ. ಮಾರಿಲ್ಲ, ಸ್ಪೇರ್ ಪಾರ್ಟ್ಸ್ ಚೇಂಜ್ ಮಾಡಿದ್ದೀನಿ. ನಿಮ್ದು ಕಳ್ತನದ ಅಂಶನಾ ಇಲ್ಲ ಮಾಮೂಲು ನಾರ್ಮಲ್ ಅಂಶನಾ? ನಮ್ದು ಮೆಕ್ಯಾನಿಕ್ ಅಂಶ, ಅದಕ್ಕೆ ಮೆಕ್ಯಾನಿಕ್ ಅಂಶನಾ? ನೋಡಿ, ಈ ತರದವರು ಇರ್ತಾರೆ. ಫ್ರೆಂಡ್ ಬೈಕ್ ನ ತಗೊಂಡೋಗಿ ಮಾರ್ಗಿರಲ್ಲ, ಸ್ಪೇರ್ ಪಾರ್ಟ್ಸ್ ಗಳು ಮಾತ್ರ ಚೇಂಜ್ ಮಾಡ್ತಾರೆ. ಅದ್ರ ಇಂಜಿನ್ ತೆಗೆದು ಹಳೆ ಇಂಜಿನ್ ಹಾಕ್ಬಿಡೋದು, ಆ ಟೈರ್ ತೆಗೆದು ಬೇರೆ ಟೈರ್ ಹಾಕ್ಬಿಡೋದು, ಆ ತರ ಮಾಡ್ತಾರೆ. ಆ ಥರ ಹಳೇದು ಹೊಸದು ಹಾಕ್ತೀರಿ, ಹಳೇದು ಹಾಕೋದಿಲ್ಲ ನಾವು. ಹಂಗೆ ಹಳೇದನ್ನ ಹೊಸದ್ ಹಾಕ್ತೀರಾ? ಏನಕ್ಕೆ ಆ ತರ? ನಾವು ಮಾಡೋದೇ ಅದೇ ಕೆಲಸ ಅಲ್ವಾ? ಮಾಡೋದೇ ಅದೇ ಕೆಲಸ ಇವರು. ಓಕೆ, ನೀವ್ ಯಾವಾಗ್ಲಾದ್ರು ಪೊಲೀಸ್ ಅವ್ರ ಹತ್ರ ನಿಮ್ ಫ್ರೆಂಡ್ ಬೈಕ್ ತಗೊಂಡೋದಕ್ಕೆ ತಗ್ಲಾಕೊಂಡಿದ್ದೀರಾ? ಇಲ್ಲ, ತಗ್ಲಾಕೊಂಡಿದ್ದೀನಿ. ಅಕಸ್ಮಾತ್ ತಗ್ಲಾಕೊಂಡ್ಬಿಟ್ಟು ಫೈನ್ ಹಾಕ್ಬಿಟ್ರೆ ನೀವ್ ಏನ್ ಮಾಡ್ತೀರಾ? ಅವನ್ನ ಕರ್ಸಿ ಇಲ್ಲ ನಮ್ಮ ಮನೆಯಿಂದ ತೊಗೊಂಡು ಫೈನ್ ಕಟ್ತೀನಿ. ಅವನ್ನ ಕರ್ಸ್ಬಿಟ್ಟಿಲ್ಲ, ನಮ್ಮ ಮನೆಯಿಂದ ತಂದು ಫೈನ್ ಕಟ್ತೀನಿ. ಅವನ್ನ ಕರ್ಸಿ ನಿಮ್ ಮನೆಯಿಂದ ತಗೊಂಬಂದ್ ಫೈನ್ ಕಟ್ತೀರಾ? ಅವ್ನ್ ಕರ್ಸೋದೇನಕ್ಕೆ ಮತ್ತೆ ನಿಮ್ ಮನೆಯಿಂದ ತಂದು ಫೈನ್ ಕಟ್ಟೋದಾದ್ರೆ? ಇವಾಗ ನಾನು ದುಡ್ಡು ತಗೊಂಡ್ಬರ್ಬೇಕಲ್ಲ, ಅದಕ್ಕೆ. ಹಾ, ನೀವು ಹೋಗ್ಬಿಟ್ಟು ದುಡ್ಡು ತಗೊಂಡು ಬರೋದಕ್ಕೆ ಅವನ್ನ ಕರೆಸ್ತೀನಿ. ಅವ್ರನ್ನ ಕರ್ಸಿ ಇದು ಮಾಡೋದು, ದುಡ್ಡು ಕರೆಸ್ತೀನಿ. ಅವ್ನು ಬರ್ಲಿಲ್ಲಪ್ಪ, ನಾನೇ ಹೋಗಿ ತಗೊಂಡ್ಬರ್ತೀನಿ. ಅವರು ಬಿಡಲ್ಲ ನಿಮ್ನ? ಹೇಳ್ತೀನಿ, ಏನಕ್ಕೆ ಸರ್ ಬಿಡೋದಿಲ್ಲ, ಗಾಡಿ ಇಲ್ಲೇ ಇದೆಯಲ್ಲ ಅಂತ ಹೇಳ್ತೀನಿ. ಇಲ್ಲ, ಜೈಲ್ಗೆ ಹಾಕ್ಬಿಡು, 1 ತಿಂಗಳು ಹಾಕ್ಬಿಡ್ಬೇಕಾಗತ್ತೆ, ನೀವು ಫೈನ್ ಕಟ್ಲೇಬೇಕು ಅಂತ. ನಾನು ಕೊಲೆನಾ ಮಾಡಿದೀನಿ ಅಂತ ಹೇಳ್ತೀನಿ. ಆ ಗಾಡಿ ಆಕ್ಸಿಡೆಂಟ್ ಮಾಡಿದ ಕಣ್ರಿ ಅಂತಾರೆ. ಗಾಡಿ ತಾನೇ ಆಕ್ಸಿಡೆಂಟ್ ಮಾಡಿದೆ, ನಾನಲ್ವಲ್ಲ. ಅದು ಹೇಳ್ತಾರೆ, ಗಾಡಿ ತಾನೇ ಆಕ್ಸಿಡೆಂಟ್ ಮಾಡಿರೋದು, ನಾನ್ ಮಾಡಿಲ್ವಲ್ಲ. ಒಳ್ಳೆ ಚೆನ್ನಾಗೈತಲ್ಲ, ಅದ್ಯಾವುದೋ ಗಾಡಿ ಮಲಗಿದ್ದಾಗ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದಿದೆಯಪ್ಪ, ಅದಕ್ಕೆ ನಾವೇನ್ ಮಾಡವ ಅಂತ ಹೇಳ್ತಾರೆ. ಸ್ಪೇರ್ ಪಾರ್ಟ್ಸ್ ಅಂತೂ ಚೇಂಜ್ ಮಾಡೇ ಮಾಡ್ತಾರೆ, ಬಿಡಲ್ಲ. ಮಾಡೇ ಮಾಡ್ತೀವಿ, ಮೆಕ್ಯಾನಿಕ್ ಮಾಡೇ ಮಾಡ್ತಾರೆ ಇವರು. ಫ್ರೆಂಡ್ ಗಾಡಿ ತಗೊಂಡೋಗಿ ಯಾರು ಫ್ರೆಂಡ್ಸ್ ಗಾಡಿ ಇವ್ರು ಕೊಡ್ಬೇಕಾರು ಸರ್. ಹ್ಯಾಂಡ್ಲ್ ಇದ್ದಿದ್ದು ಹ್ಯಾಂಡ್ಲ್ ಇರಲ್ಲ, ಟೈರ್ ಇದ್ದಿದ್ದು ಟೈರ್ ಇರಲ್ಲ, ಇಂಜಿನ್ ಇದ್ದಿದ್ದು ಇಂಜಿನ್ ಇರಲ್ಲ. ಗಾಡಿನೇ ಬರೋದಿಲ್ಲ, ಹಂಗಿದ್ರೆ ಗಾಡಿನೇ ಬರೋದಿಲ್ಲ, ಅದೆಲ್ಲ ಇದ್ರೇನೆ ಬರೋದು ಸರ್. ಅವೆಲ್ಲ ಇದ್ರೆ ಬರೋದು. ನೀವು ಚೇಂಜ್ ಮಾಡ್ತಿರಲ್ಲಪ್ಪ ಎಕ್ಸ್ಚೇಂಜ್? ಎಕ್ಸ್ಚೇಂಜ್ ಮಾಡ್ತೀವಿ, ನಾವು ಮೆಕ್ಯಾನಿಕ್ ಕೆಲಸ ಅಲ್ವಾ ಮಾಡೋದು, ಅದಕ್ಕೆ ಮಾಡಿ ಮಾಡಿ ಮಾಡಿ. ರಾತ್ರಿ ನೀನು ಒಬ್ನೇ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾವ್ದಾದ್ರು ಉಚ್ಚನಾಯಿ ಎಟ್ಟಿಸ್ಕೊಂಡ್ಬಂದ್ಬಿಟ್ರೆ ನೀನ್ ಏನ್ ಮಾಡ್ತೀಯ? ಏನಿಲ್ಲ, ಯಾವ್ದಕ್ಕೆ ಸೇಫ್ಟಿಗೆ ಅಂತ ದೊಣ್ಣೆ ಇಟ್ಕೊಂಡಿರ್ತೀವಿ. ಸೇಫ್ಟಿಗೆ ಅಂತ ಇವ್ರು ಯಾವಾಗ್ಲೂ ಒಂದ್ ದೊಣ್ಣೆ ಇಟ್ಕೊಂಡಿರ್ತಾರೆ. ರಾಡು ರಾಡ್ ಇಟ್ಕೊಂಡಿರ್ತಾರೆ. ಹಾ, ಅದು ಬಂದಾಗ ಎತ್ತಿ ತೋರಿಸ್ಬಿಟ್ರೆ ಅದು ಓಡಾಬಿಡುತ್ತೆ. ಅದು ಬಂದಾಗ ಎತ್ತಿ ತೋರ್ಸಿದ್ರೆ ಅದು ಓಡಾಬಿಡುತ್ತೆ. ಆ ತರ ಒಳ್ಳೆ ರಾಡಿ ಕಂಡಿದ್ದೀವಿ. ಆ ತರದ್ ಒಂದ್ ಒಳ್ಳೆ ರಾಡ್ ಇಟ್ಕೊಂಡಿದ್ದಾರೆ. ಇಟ್ಕೊಳ್ಳಿ, ಹುಷಾರಾಗಿ ಇಟ್ಕೊಳ್ಳಿ, ಕಡ್ಗಿಡ್ಕೊಂಡು ಹೋಗ್ಬಿಟ್ಟೆ. ಹುಷಾರ್. ಅದಕ್ಕೆ ಇನ್ಶೂರೆನ್ಸ್ ಮಾಡ್ತಿದ್ದೀನಿ. ಇನ್ಶೂರೆನ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ರಾತ್ರಿ ಹೊತ್ತು ನೀವು ಒಬ್ಬರೇ ನಡ್ಕೊಂಡು ಹೋಗಿದ್ದೀರಾ? ಗಾಡಿಯಲ್ಲಿ ಹೋಗಿದ್ದೀರಾ, ನಡ್ಕೊಂಡು ಹೋಗಿಲ್ಲ? ಅಕಸ್ಮಾತ್ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ್ದಾದ್ರು ಹುಚ್ಚನಾಯಿ ಎಟ್ಟಿಸ್ಕೊಂಡ್ ಬಂದ್ಬಿಟ್ರೆ ನೀವೇನ್ ಮಾಡ್ತೀರಾ? ಇನ್ನೊಂದು ಹುಚ್ಚನಾಯಿ ಕರೆಸ್ತೀನಿ. ಇನ್ನೊಂದು ಹುಚ್ಚನಾಯಿನ ಫೋನ್ ಮಾಡಿ ಕರೆಸ್ತಾರೆ. ಇವರೆಲ್ಲ ಫುಲ್ ನೆಂಟ್ರಿಸ್ಟ್ರೇ ಇದಾರೆ. ಇವರು ನೆಂಟ್ರಿಸ್ಟ್ರು, ಹುಚ್ಚನಾಯಿಗಳೆಲ್ಲ ಇವ್ರ ಫ್ರೆಂಡ್ಸ್ ನೆಂಟ್ರಿಸ್ಟ್ರುಗಳೇ ಫೋನ್ ಮಾಡಿ ಕರೆಸ್ತಾರೆ. ಇವರು ಬನ್ನಿ ಇಲ್ಲೊಂಚೂರು ಇನ್ನೊಂದು ಹುಚ್ಚನಾಯಿ ಬಂದಿದೆ ಅಂತ. ಹೆಂಗ್ ಕರೆಸ್ತೀರಾ ಇನ್ನೊಂದು ಹುಚ್ಚನಾಯಿನ? ನಮ್ಮ ಫ್ರೆಂಡಿಗೆ ಹೇಳ್ತೀರಿ, ಯಾಕಂದ್ರೆ ಇವ್ರ ನಾಯಿಗಳು ಚೆನ್ನಾಗ್ ಗೊತ್ತು ಇವ್ರಿಗೆ. ಅಲ್ಲ, ಅವ್ರಿಗೆ ಹೇಳಿದ್ರೆ ಹುಚ್ಚನಾಯಿ ಕರ್ಕೊಂಡ್ ಬರ್ತಾರೆ ಹುಡ್ಕೊಂಡೋಗಿ. ಅವರು ಇವರೇ ನಾಯಿ ತರ. ನಮ್ಮ ಮನೇಲಿ ನಾಯಿ ಇದೆ. ಇವ್ರ ಮನೇಲಿ ನಾಯಿ ಇರೋದ್ರಿಂದ ಇವ್ರು ಫೋನ್ ಮಾಡಿ ಹೇಳ್ತಾರೆ ಅಲ್ಲಿಗೆ ಹುಚ್ಚನಾಯಿ. ವಿಸಿಲ್ ಹೊಡೆದ್ರೆ ಬರುತ್ತೆ, ಅದು ವಿಸಿಲ್ ಹೊಡೆದ್ರೆ ಬರುತ್ತೆ. ಓ, ಇವರು ಇಂಗ್ಲಿಷ್ ಫಿಲಂಗಳಲ್ಲಿ ಅಂದ್ರೆ ಕುದುರೆ ಬರುತ್ತಲ್ಲ, ಆ ತರ ಇವರು ಹುಚ್ಚನಾಯಿಗಳನ್ನ ಇಟ್ಕೊಂಡಿದ್ದಾರೆ. ಚೆನ್ನಾಗಿರೋ ನಾಯಿ ಬರುತ್ತೆ ನೋಡೋದ. ಹೊಡ್ರಿ, ಒಂದ್ ವಿಷಲ್ ನೈಟ್ ಆಗಿಲ್ವಲ್ಲ? ನೈಟ್ ಆಗ್ಬೇಕು. ನೈಟ್ ಆದ್ರೆ ಮಾತ್ರ ವಿಷಲ್ ಹೊಡೆದ್ರೆ ನಾಯಿ ಬರುತ್ತೆ.